ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೆ ಒಂದು ನ್ಯೂಸ್ ಬಂದಿದೆ. ಅದೇನೆಂದರೆ MCCಯ ಕೌನ್ಸಿಲಿಂಗ್ ಮತ್ತೆ ಎಕ್ಸ್ಟೆಂಡ್ ಆಗಿದೆ. ನಿನ್ನೆ ತಾನೇ ಎಕ್ಸ್ಟೆಂಡ್ ಮಾಡಿ 11ನೇ ತಾರೀಕು ನಾವು ರಿಸಲ್ಟ್ ಬಿಡ್ತೇವೆ ಅಂತ ಹೇಳಿದ್ರು. ಬಟ್ ಈಗ ಮತ್ತೆ ಚಾಯ್ಸ್ ಫಿಲ್ಲಿಂಗಿಗೆ 11ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. 11ನೇ ತಾರೀಕನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಯಾವಾಗ ರಿಸಲ್ಟ್ ಬರ್ತದೆ ಅನ್ನೋದನ್ನು ಅವರು ಇನ್ನೂ ಖಚಿತಪಡಿಸಿಲ್ಲ. ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ, ಡಿಯರ್ ಕ್ಯಾಂಡಿಡೇಟ್ಸ್, ಚಾಯ್ಸ್ ಫಿಲ್ಲಿಂಗ್ ಫೆಸಿಲಿಟೀಸ್ ಫಾರ್ ದ ರೌಂಡ್ 1 ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟಿಲ್ ಮಂಡೇ. ಅಂದರೆ 11ನೇ ತಾರೀಕು ಆಗಸ್ಟ್ ಅಂದು ಇದು 12 ಗಂಟೆಯ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ದಾರೆ. ಚಾಯ್ಸ್ ಫಿಲ್ಲಿಂಗನ್ನು 11ನೇ ತಾರೀಕು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ರಿಸಲ್ಟು ಒಂದು ಅಪ್ರಾಕ್ಸಿಮೇಟ್ಲಿ 13ನೇ ತಾರೀಕು ಅಥವಾ 12ನೇ ತಾರೀಕು ಬರಬಹುದು. 13 ಅಥವಾ 12ನೇ ತಾರೀಕು ಅಲ್ಲಿ ರಿಸಲ್ಟ್ ಬಂತಂದರೆ 14ನೇ ತಾರೀಕಿಂದ ನಮ್ಮ ಕರ್ನಾಟಕದಲ್ಲಿ ಚಾಯ್ಸ್ ಫಿಲ್ಲಿಂಗಿಗೆ ಅವಕಾಶವನ್ನು ಕೊಡ್ತಾರೆ. ಇವರು ಯಾಕೆ ಇಷ್ಟೊಂದು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ನನಗೂ ಗೊತ್ತಿಲ್ಲ. ಆದರೆ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಪ್ರತಿ ವರ್ಷ ಹೇಗೆ ಆಗ್ತಿತ್ತು ಅಂದರೆ ಕರ್ನಾಟಕದ KE ಇದೆಯಲ್ಲ, ಅದು ಎಕ್ಸ್ಟೆಂಡ್ ಮಾಡ್ತಾ ಇತ್ತು ಪ್ರತಿ ವರ್ಷ. ಲಾಸ್ಟ್ ಇಯರ್ ರಿಸಲ್ಟ್ ಕೂಡ ನೀವು ಗಮನಿಸಿರ್ಬೋದು, MCC ಹಾಕಿರುವಂಥ ಶೆಡ್ಯೂಲ್ನ ಒಂದು ಮೀರಿ ಈ KE ಡೇಟನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇತ್ತು. ಆದರೆ ಈ ವರ್ಷ ಆಗಿಲ್ಲ, MCCನೇ ಭಾಳಷ್ಟು ಎಕ್ಸ್ಟೆಂಡ್ ಮಾಡ್ತಾ ಇದೆ. ಆದರೆ KE ಅವರು ಕರೆಕ್ಟ್ ಟೈಮಿಗೆ ಈ ಒಂದು ಕೌನ್ಸಿಲಿಂಗನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ಗಳು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಆತಂಕ ಇರ್ತದೆ, ನಮಗೆ ಸೀಟ್ ಸಿಗುತ್ತೋ ಇಲ್ವೋ ಸೆಕೆಂಡ್ ರೌಂಡಲ್ಲಿ, ಅಥವಾ ಸಿಕ್ಕಿರೋ ಸೀಟ್ಗೆ ಅಂತ ಅಪ್ಗ್ರೇಡೇಷನ್ ಆಗುತ್ತೋ ಇಲ್ವೋ ಅನ್ನೋದು ಬಹಳಷ್ಟು ಗೊಂದಲಕ್ಕೀಡಾಗಿರ್ತಾರೆ. ಇವರು ಮಾಡುತ್ತಿರುವಂತಹ ಈ ಎಕ್ಸ್ಟೆನ್ಷನಿಂದ ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಥರ ಆಗ್ತಾ ಇದೆ. ಅಟ್ಲೀಸ್ಟ್ ಈ ಒಂದು 11ನೇ ತಾರೀಕು ಚಾಯ್ಸ್ ಎಂಟ್ರಿಗೆ ಲಾಕ್ ಮಾಡೋದಕ್ಕೆ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಇದನ್ನಾದರೂ ಫೈನಲೈಸ್ ಮಾಡಿ ಮತ್ತೆ ಪೋಸ್ಟ್ಪೋನ್ ಮಾಡದೇ ಇರೋ ಥರ ಅವರಿಗೆ ಕೇಳ್ಕೊಳ್ಬೇಕಾಗಿದೆ ಅಷ್ಟೇ. KE ಅವರು ಅದಕ್ಕಾಗಿಯೇ ಇನ್ನೂ ತನಕ ಅವರು ಒಂದು ನ್ಯೂ ಶೆಡ್ಯೂಲನ್ನು ಬಿಟ್ಟಿಲ್ಲ. ಯಾಕಂದರೆ ಇವ್ರಿಗೆ ಗೊತ್ತಿದೆ ಇನ್ನೂ MCC ಅವರು ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರಂತ ಗೊತ್ತಿದೆ ಅನ್ಕೋತೀನಿ. ಅದಕ್ಕಾಗಿಯೇ ಅವರು ನಿನ್ನೆ ಶೆಡ್ಯೂಲನ್ನು ರಿಲೀಸ್ ಮಾಡದೆ ಜಸ್ಟ್ ಟ್ವಿಟರ್ನಲ್ಲಿ ಹ್ಯಾಂಡಲಲ್ಲಿ ಈ ನೋಟಿಫಿಕೇಷನನ್ನು ಬಿಟ್ಟಿದ್ರು. ನಾವು MCCಯ ರಿಸಲ್ಟ್ ಆದಮೇಲೆಯೇ ನಾವು ಈ ಕರ್ನಾಟಕದ ಚಾಯ್ಸ್ ಎಂಟ್ರಿಯನ್ನು ಅವಕಾಶ ಕೊಡ್ತೇವೆ ಅಂತ ಹೇಳಿದರು. ನಿನ್ನೆ ಮಾಡಿರುವಂಥ ಎಕ್ಸ್ಟೆನ್ಷನ್ನಿಂದ ಭಾಳಷ್ಟು ಜನರಿಗೆ ಒಂದು ಬೇಸತ್ತು ಹೋಗಿದ್ದರು. ಮತ್ತೆ ಈಗ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅಟ್ಲೀಸ್ಟ್ ಇದನ್ನಾದರೂ ಕರೆಕ್ಟಾಗಿ ಫಾಲೋ ಮಾಡ್ತಾರೋ ಇಲ್ವೋ ಅನ್ನೋದನ್ನು ನಾವು ಗಮನ ಇಟ್ಕೊಂಡು ನೋಡಬೇಕಾಗ್ತದೆ ಅಷ್ಟೇ. ಇನ್ನು ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅನ್ನೋದು ಕೂಡ ಖಚಿತಪಡಿಸಿಲ್ಲ. ಅದನ್ನು ಕೂಡ ಬಂದ ಮೇಲೆ ನಾನು ಮಾಹಿತಿ ನೀಡೋದಕ್ಕೆ ಟ್ರೈ ಮಾಡ್ತೇನೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ.